ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 5ನೆಯ ಅಂಶದ 18ನೆಯ ಅಧ್ಯಾಯದಲ್ಲಿ ಇದ್ವಿ. ಕೆಲವು ಶ್ಲೋಕಗಳನ್ನು ನಾವು ನೋಡಿದ್ವಿ. ಅಕ್ರೂರ ಬಂದ. ಅವನು ಯಾರು ಅಕ್ರೂರ ಅಂತ ಹೆಸರಿಟ್ಟರೋ ಏನೋ, ಪರಮ ಕ್ರೂರ. ಯಾಕೆಂದರೆ ಕೃಷ್ಣನನ್ನು ನಮ್ಮಿಂದ ತಗೊಂಡು ಹೊಟ್ಟೋಗ್ತಾ ಇದ್ದಾನೆ. ಕೃಷ್ಣ ಇನ್ನು ನಗರ ವಾಸಿ ಸ್ತ್ರೀಯರ ಬಲೆಗೆ ಬೀಳ್ತಾನೆ. ಬೆಡಗು ಭಿನ್ನಾಣಗಳು ಗೊತ್ತಿರದ ನಮ್ಮನ್ನು ಕುರಿತು ಯಾಕೆ ನೋಡ್ತಾನೆ ಅಂದರೆ, ಕೃಷ್ಣ ಅಂತ ಹೇಳಿದ್ರೆ ಅವ್ರಿಗೊಬ್ಬ ಕಾಮಿ ಮಾತ್ರ, ಅವ್ರಿಗೊಬ್ಬ ಪ್ರೇಮಿ ಸ್ನೇಹಿತ ಮಾತ್ರ. ಅದರ ಆಚೆಗಿರುವ ಪರತತ್ವ ಅನ್ನೋದನ್ನು ಅವರು ಗಮನಿಸಿರಲಿಲ್ಲ. ಕೃಷ್ಣ ಅಷ್ಟೆಲ್ಲ ಕ್ರಿಯೆಗಳನ್ನು ಮಾಡಿದ. ಇಂದ್ರನನ್ನು ಎದುರಿಸಿ ನಿಂತ, ಬೆಟ್ಟವನ್ನು ಎತ್ತಿ ಹಿಡಿದ, ಆಮೇಲೆ ದೇವತೆಗಳೆಲ್ಲ ಬಂದರು. ಗೋಪಾಲಕರಿಗೆ ಕೃಷ್ಣ ಒಮ್ಮೆ ತೋರಿಸಿದ್ದಾನೆ. ಗೋಜೀವಿನಾಂ ಸ್ಥಿತಿರಪಿ ಪ್ರವರ ಮದೀಯ ಅಂತ. ಗೋಪಾಲಕರಿಗಾಗಿ ವೈಕುಂಠದಲ್ಲಿರುವ ತನ್ನ ರೂಪವನ್ನು ತೋರಿಸಿದ್ದಾನೆ. ವರುಣ ಕೃಷ್ಣನ ಪೂಜೆ ಮಾಡಿದ. ಇದೆಲ್ಲ ಕೇಳಿಯೂ ಕೂಡ ಗೋಪಿಕೆಯರಿಗೆ ಮಹತ್ವಜ್ಞಾನ ಬರಲಿಲ್ಲ. ಮತ್ತೆ ನಮಗೆ ಪ್ರಿಯನಾದ ಒಬ್ಬ ಗೆಳೆಯ, ಪ್ರೇಮಿ ಅನ್ನೋ ಲೆವೆಲಲ್ಲೇ ಇದ್ದರು. ಅದಕ್ಕೆ ಕೃಷ್ಣ ಅವ್ರ ಕಡೆಗೆ ನೋಡಿ ಸಾಂತ್ವನ ಕೂಡ ಹೇಳಲಿಲ್ಲ, ಹೊರಟೋದ. ಅದೇ ಮುಂದೆ ಕುಂತಿ ಕೃಷ್ಣ ಬಿಟ್ಟು ಹೋಗಬೇಡ ಅಂತ ಬೇಡಿಕೊಂಡದ್ದಕ್ಕೆ ವಾಪಸ್ ಬಂದು ಕೂತ್ಕೊಂಡ್ಬಿಟ್ಟ. ಒಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಹೊರಟ. ಅಂದರೆ ಅಲ್ಲಿ ಮಹತ್ವಜ್ಞಾನ ಇದೆ, ಪ್ರೀತಿ ಇದೆ ಗೋಪಿಕೆಯರಲ್ಲಿ, ಮಹತ್ವಜ್ಞಾನ ಅಷ್ಟಾಗಿ ಇಲ್ಲ. ಕುಂತಿಯಲ್ಲಿ ಎರಡೂ ಇತ್ತು, ಅದೇ ಭಕ್ತಿ ಆಯಿತು, ಒಲಿದ. ಭಕ್ತಿಯಲ್ಲಿ ಏನು ಎರಡು ಇರಬೇಕಲ್ಲ, ಮಹತ್ವಜ್ಞಾನ ಮತ್ತು ಪ್ರೀತಿ. ಆ ಎರಡರಲ್ಲಿ ಮಹತ್ವಜ್ಞಾನ ಇಲ್ಲದೆ ಹೋದಾಗ ಆ ಪ್ರೀತಿ ಕೇವಲ ದೈಹಿಕ ಮಟ್ಟದ್ದು ಈ ತರಹ ಆಗಿ ಇವರು ಮುಂದೆ ಬುದ್ಧಿ ಕಲೀಲಿ ಅಂತ ಹೇಳಿ ಬಿಟ್ಟು ಹೋದ. ಮುಂದೆ ಅವ್ರಿಗೆ ಜ್ಞಾನೋದಯ ಆಯಿತು. ಉದ್ಧವ ಬಂದು ಕೃಷ್ಣನ ಸಂದೇಶವನ್ನು ಹೇಳಿ ಅವರನ್ನು ಉದ್ಧಾರ ಮಾಡಿದ. ಆಮೇಲೆ ಅವರನ್ನು ನೋಡೋದು ಕೃಷ್ಣನ 50ನೇ ವಯಸ್ಸಿನಲ್ಲಿ, ಕೃಷ್ಣನ 50ನೇ ವಯಸ್ಸಿನಲ್ಲಿ ನೋಡೋದು. ಹೀಗಾಗಿ ಇಲ್ಲಿ ಕೃಷ್ಣ ಯಾಕೆ ಈ ತರಹ ಮಾಡಿದ ಅಂತ ಹೇಳಿದ್ರೆ, ಆ ಪ್ರೀತಿ ಅಂತನ್ನೋದು ದೈಹಿಕ ಮಟ್ಟದಲ್ಲಿ. ಅದರಿಂದ ಅವನು ಹೊರಟು ಹೋದ. ಇಷ್ಟನ್ನು ನಾವು ನೋಡಿದ್ವಿ. ಅಲ್ಲಿಗೆ 31 ಶ್ಲೋಕ ಆಗಿತ್ತು. ಆ 32ನೇ ಶ್ಲೋಕದಿಂದ ನಾವೀಗ ನೋಡ್ತಾ ಇದ್ದೇವೆ. ಇತ್ಯೇವ ಮತಿಹಾರ್ದೇನ ಗೋಪೀ ಜನ ನಿರೀಕ್ಷಿತಃ ತತ್ಯಾಜೌ ವ್ರಜಭೂಭಾಗಂ ಸಹ ರಾಮೇಣ ಕೇಶವಃ. ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಗೋಪಿಕೆಯರೆಲ್ಲ. ನೋಡ್ತಾ ಇರುವ ಹಾಗೆಯೇ ವ್ರಜಭೂಮಿಯ ಭಾಗವನ್ನು ತ್ಯಾಗ ಮಾಡಿದ, ಅಂದರೆ ಬಿಟ್ಟ. ಗಚ್ಚಂತೋ ಜವನಾಶ್ವೇನ ರಥೇನ ಯಮುನಾ ತಟಂ ಪ್ರಾಪ್ತ ಮಧ್ಯಾಹ್ನ ಸಮಯೇ ರಾಮ ಕ್ರೂರ ಜನಾರ್ದನಾ. ಸ್ವಲ್ಪ
ಒಂದು ಮಧ್ಯಾಹ್ನದಷ್ಟೊತ್ತಿಗೆ ರಾಮ, ಅಕ್ರೂರ, ಕೃಷ್ಣ ರಥದ ಮೇಲೆ ಯಮುನಾ ನದಿಯ ದಡವೊಂದಕ್ಕೆ ಬಂದರು. ಅಥಾಹ ಕೃಷ್ಣಮಕ್ರೂರೋ ಭವದ್ಭ್ಯಾಂ ತಾವದಾಸ್ಯತಾಂ ಯಾವತ್ ಕರೋಮಿ ಕಾಲಿಂದ್ಯಾತ್ ಆಹ್ನೀಕಾರ್ಹಣಮಂಭಸಿ. ಅಕ್ರೂರ ಹೇಳ್ತಾನೆ, ಕೃಷ್ಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ಇಲ್ಲಿ ಕೊಳದಲ್ಲಿ ಇಳಿದು ಸ್ನಾನ ಮಾಡಿ ಜಪ ಮಾಡಿ ಬರ್ತೇನೆ ಅಂತ. ತಥೇತ್ಯುಕ್ತಃ ತತಸ್ನಾತಃ ಸ್ವಾಚಾಂತಃ ಸಮಹಾಮತಿ ದಧ್ಯೌ ಬ್ರಹ್ಮ ಪರಂ ವಿಪ್ರ ಪ್ರವಿಷ್ಟೋ ಯಮುನಾ ಜಲೇ. ಯಮುನಾ ನದಿಯನ್ನು ಪ್ರವೇಶ ಮಾಡಿ ಸ್ನಾನ ಮಾಡಿ ದೇವರನ್ನು ಚಿಂತಿಸಿದ. ಫಣಾಸಹಸ್ರಮಾಲಾಢ್ಯಂ ಬಲಭದ್ರಂ ದದರಜತಃ ಕುಂದಮಾಲಾಂಗ ಮುನ್ನಿದ್ರ ಪದ್ಮಪತ್ರಾಯತೆ ಕ್ಷಣಂ. ಮೊದಲು ಅವನಿಗೆ ಕಂಡದ್ದು ಶೇಷ. ಅವನೇ ಬಲರಾಮನಾಗಿ ರಥದಲ್ಲಿ ಕುಳಿತಿದ್ದಾನೆ. ಈ ಕೊಳದಲ್ಲಿ ಮುಳುಗಿದಾಗ ಅವನು ಒಳಗಡೆ ಕಂಡದ್ದು ಶೇಷನನ್ನು. ಸಾವಿರಾರು ಹೆಡೆಗಳಿವೆ. ಕುಂದಮಾಲಾಂಗಂ, ಬೆಟ್ಟದ ಮಲ್ಲಿಗೆಯಂತೆ ಬೆಳ್ಳಗಿನ ಮೈಯವನು. ಅವನು ಶೇಷ ಬೆಳ್ಳಗಿದ್ದಾನೆ. ಹಾಗೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿಯೂ ಇದೇ ತರಹದ ಮಾತು. ಉನ್ನಿದ್ರ ಪದ್ಮಪತ್ರಾಯತೆ ಕ್ಷಣಂ, ಅಗಲವಾದ ಅರಳಿದ ಕಣ್ಣು. ವೃತಂ ವಾಸುಕಿರಂ ಭಾದ್ಯೈ ಮಹದ್ಭಿಪ್ಪವನಾಶಿಭಿ ಸಂಸ್ತೂಯಮಾನಂ ಉದ್ಗಂಧಿವನಮಾಲಾ ವಿಭೂಷಿತಂ. ವಾಸುಕಿ ಮೊದಲಾದ ಎಲ್ಲ ನಾಗಗಳು ಅವನ ಸುತ್ತಲೂ ಇದ್ದಾರೆ. ಅವನನ್ನು ಕೊಂಡಾಡ್ತಾ ಇದ್ದಾರೆ. ಪರಿಮಳ ಬೀರುವ ವನಮಾಲೆಯನ್ನು ಧರಿಸಿದ್ದಾನೆ. ದಧಾನಃ ಹಲಸೌನಂದೌ ಶ್ವೇತವರ್ಣಃ ಕೃತಾಂಜಲಿ ಸಹಸ್ರಮೂರ್ಧಾ ಅದ್ವಿತೀಯ ಕುಂಡಲಃ ಅದ್ವಿತೀಯ ಕರ್ಣಭೂಷಃ ಪ್ರಿಯಾಯುತಃ ವನಮಾಲಿ ನೀಲವಾಸಾಹ. ಇದು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಧ್ಯಾನ. 1000 ತಲೆಯ ಶೇಷ, ಒಂದೇ ಕಿವಿಯೋಲೆ. ಹೊಸದಲ್ಲ ಆ ಸ್ಟೈಲು, ಸಖತ್ ಹಳೆಯದು. ಒಂದೇ ಕಿವಿಯೋಲೆ. ಸಹಸ್ರಮೂರ್ಧ ಅದ್ವಿತೀಯ ಕರ್ಣಭೂಷಃ ಪ್ರಿಯಾಯುತಃ. ಅವನ ಜೊತೆಗೆ ಅವನ ಪ್ರಿಯ ಇದ್ದಾಳೆ. ಧ್ಯೇಯೋ ವಿಷ್ಣುವಸ್ತು ಪೃಷ್ಠತಃ, ದೇವರ ಹಿಂದೆ ನಿಂತಿದ್ದಾನೆ. ಅವನು ಕೃತಾಂಜಲಿ, ಕೈಗಳನ್ನು ಮುಗಿದಿದ್ದಾನೆ. ವನಮಾಲಿ, ಇಲ್ಲಿಂದ ಹಿಡಿದು ಹೆಗಲಿನಿಂದ ಹಿಡಿದು ಕಾಲಿನವರೆಗೆ ಅವನ ಮಾಲೆ ಇದೆ. ನೀಲವಾಸಾಹ, ನೀಲಿ ಬಣ್ಣದ ಬಟ್ಟೆಯುಟ್ಟಿದ್ದಾನೆ. ಅವನು ಸೌನಂದ ಅನ್ನುವ ಒಂದು ನೇಗಿಲು, ಹಲ ಸೌನಂದವು ವನಕೆ, ನೇಗಿಲು ಮತ್ತು ವನಕೆಗಳನ್ನು 2 ಕೈಯಲ್ಲಿ ಹಿಡಿದಿದ್ದಾನೆ. ಆ ತರಹದ ಶೇಷನನ್ನು ಚಿಂತಿಸಿ. ಈ ಶೇಷನ ಉಪಾಸನೆ ಮಾಡುವವರಿಗೆ, ಕೆಲವೊಬ್ಬರಿಗೆ ಗಾಢವಾಗಿ ಚಿಂತನೆ ಮಾಡಿದರೆ ಕೆಲವು ಪರಿಣಾಮಗಳಾಗಬಹುದು. ಅದು ನಮಗೆ ಯೋಗ್ಯವ ಅಂತ ನೋಡಿಕೊಂಡು ಆ ಬಲಭದ್ರನ ಉಪಾಸನೆಯನ್ನು ಮಾಡಬೇಕು. ಸೂಚನೆ ಸಿಕ್ಕಿದ್ರೆ ಕೂಡಲೇ ವಾಪಸ್ ಬರಬೇಕು. ಆ ತರಹ ಇರುತ್ತೆ. ದಧಾನಃ ಹಲಸೌನಂದೌ ಶ್ವೇತವರ್ಣಃ. ಹಾಗೆ ಇಲ್ಲಿಯೂ ಅದೇ ರೀತಿ. ದಧಾನಮಸಿತೆ ವಸ್ತ್ರೇ ಚಾರು ರೂಪಾವತಂಸಕಂ. ಅಸಿತೆ ವಸ್ತ್ರೇ, ನೀಲಿ ಬಣ್ಣದ ಬಟ್ಟೆಯನ್ನು ಕೆಳಗಡೆ ಉಟ್ಟು ಮೇಲ್ಗಡೆ ಹೊದ್ದಿದ್ದಾನೆ. ಚಾರು ರೂಪಾವತಂಸಕಂ, ಚಂದದ ಅವತಂಸ ಅಂದರೆ ಕರ್ಣಭೂಷ. ಅವತಂಸಃ ಕರ್ಣಭೂಷಾ ಸ್ಯಾತ್. ಕಿವಿಯೋಲೆಯನ್ನು ತೊಟ್ಟಿದ್ದಾನೆ. ಚಾರುಕುಂಡಲಿನಂ ಭಾಂತಮಂತರ್ಜಲ ತಲೆ ಸ್ಥಿತಂ.
ಕೆಳಗಡೆ ಇದ್ದಾನೆ ಅವನು. ಪೀತೆ ವಸಾನಂ ವತನೆ, ಆಮೇಲೆ ತಸ್ಯೋತ್ಸಂಗೆ ಘನಶ್ಯಾಮಂ ಆತಾಮ್ರಾಯತಲೋಚನಂ, ಅವನ ತೊಡೆಯ ಮೇಲೆ ಮಲಗಿದ್ದಾನೆ ಒಬ್ಬ ಪುರುಷ. ಯಾರವನು? ಘನಶ್ಯಾಮಂ, ನೀಲಿ ಬಣ್ಣದ ಮೈಯವನು. ಆತಾಮ್ರಾಯತಲೋಚನಂ, ತುದಿಯಲ್ಲಿ ಕೆಂಪು ಕಣ್ಣವನು. ಚತುರ್ಬಾಹು ಮುದಾರಾಂಗಂ ಚಕ್ರಾದ್ಯಾಯುಧಭೂಷಣಂ, 4 ತೋಳುಗಳು, 4 ಆಯುಧ. ಪೀತೆ ವಸಾನಂ ವಸನೆ ಚಿತ್ರಮಾಲ್ಯೋಪಶೋಭಿತಂ, ಬಂಗಾರದ ಬಣ್ಣದ ಬಟ್ಟೆಯನ್ನು ತೊಟ್ಟವನು. ಶುಕ್ರಚಾಪ ತಡಿನ್ಮಾಲಾ ವಿಚಿತ್ರಮಿವತೋಯದಂ, ಅವನು ತೊಟ್ಟ ಬಂಗಾರ ಅವನ ಮೈಬಣ್ಣದ ನೀಲಿ ಮೈಬಣ್ಣದ ಹಿಂದೆ ಹೇಗೆ ತೋರ್ತಾ ಇದೆ ಅಂದರೆ ಮೋಡದಲ್ಲಿ ತೋರಿ ಬರುವ ಮಿಂಚಿನ ಹಾಗೆ ಇದೆ. ಶ್ರೀವತ್ಸ ವಕ್ಷಸಂ ಚಾರು ಸ್ಫುರನ್ ಮಕರ ಕುಂಡಲಂ, ಶ್ರೀವತ್ಸ ಚಿಹ್ನೆ ಇದೆ. ಲಕ್ಷ್ಮೀದೇವಿ ನೆಲೆಗೊಂಡ ಜಾಗ ಅದು. ಒಳ್ಳೆಯ ಕುಂಡಲ, ಮೀನಿನಂತಹ ಆಕಾರದ ಕುಂಡಲವನ್ನು ತೊಟ್ಟಿದ್ದಾನೆ. ದದರ್ಶ ಕೃಷ್ಣಮಕ್ಲಿಷ್ಟಂ ಪುಂಡರೀಕಾವತಂಸಕಂ, ಕೃಷ್ಣನನ್ನ ಕಂಡ. ಸನಂದನಾದ್ಯೈರ್ಮುನಿಭಿಃ ಸಿದ್ಧಯೋಗೈರಕಲ್ಮಷೈಃ ಸಂಚಿಂತ್ಯಮಾನಂ ತತ್ರಸ್ಥೈಃ ನಾಸಾಗ್ರನ್ಯಸ್ತಲೋಚನೈಃ, ಅವರು ಸನಕಾದಿಗಳು ಅಲ್ಲಿ ನಿಂತು ದೇವರನ್ನ ನೋಡ್ತಾ ಇದ್ದಾರೆ. ನೋಡಿದ, ಅಲ್ಲಿರ್ಲಿಲ್ವ ಇವರು ರಥದಲ್ಲಿ? ರಥಾತ್ ಶೀಘ್ರಂ ಕಥಮತ್ರಾಗತಾವಿತಿ, ಆ ಮೋರೆಯಲ್ಲಿ ಕೃಷ್ಣ ಹಾಗೂ ಬಲರಾಮರನ್ನು ಗುರುತಿಸಿದ. ಎದ್ದು ನೋಡಿದ. ವಿವಕ್ಷೋಸ್ತಂಭಯಾಮಾತ ವಾಚಂ ತಸ್ಯ ಜನಾರ್ದನಃ ತಥೋ ನಿಷ್ಕ್ರಮ್ಯ ಸಲಿಲಾತ್ ರಥಮಭ್ಯಾಗತ ಪುನಃ, ಏನೋ ಮಾತಾಡಲಿಕ್ಕೆ ಹೋದಾಗ ದೇವರು ಹಿಂಗೆ ಕೈಯನ್ನ ಮುಂದೆ ಇಟ್ಟು ತಡದನಂತೆ. ಆಮೇಲೆ ಎದ್ದು ಹೋದರು. ಎದ್ದು ನೋಡಿದ, ರಥದಲ್ಲಿ ಇದ್ದಾರೆ. ನಿಮಗ್ನಶ್ಚ ಪುನಸ್ತೋಯೇ ದದರ್ಶ ಚ ತಥೈವ ತೌ, ಮತ್ತೆ ಮುಳುಗಿ ಅವರನ್ನು ನೋಡಿದ. ಅಲ್ಲ, ಹರಿವಂಶದಲ್ಲಿ ಕೃಷ್ಣನನ್ನು ಮಾತ್ರ ನೋಡಿದ ಅಂತ ಇದೆ. ಹೌದು, ಕೃಷ್ಣನನ್ನು ಮಾತ್ರ ನೋಡಿದ್ದಾನೆ. ಹೊಸದಾಗಿ ಅಂತ ಇಟ್ಕೋಬೇಕು. ಪ್ರತಿದಿನ ಶೇಷನನ್ನು ನೋಡ್ತಾ ಇದ್ದ. ಹರಿವಂಶದಲ್ಲಿ ಕೃಷ್ಣನನ್ನು ಮಾತ್ರ ನೋಡ್ತಾ ಇದ್ದಾನೆ ಅಂತ ಇದೆ. ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ ಕೃಷ್ಣ ಹಾಗೂ ಶೇಷ ಇಬ್ಬರನ್ನೂ ನೋಡಿದ ಅಂತ ಉಂಟು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ನಿತ್ಯಂ ಹಿ ಶೇಷಂ ಅಭಿಪಶ್ಯತಿ ಸಿದ್ಧ ಮಂತ್ರ ಅಂತ. ಮಂತ್ರಸಿದ್ಧಿ ಇದ್ದದ್ರಿಂದ ಪ್ರತಿ ದಿವಸ ಶೇಷನನ್ನು ನೋಡ್ತಾ ಇದ್ದ, ದೇವರನ್ನು ನೋಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಕೃಷ್ಣನನ್ನು ಕರ್ಕೊಂಡು ಬರುವಾಗ ಏನು ಮುಳುಗಿದ, ಆಗ ಶೇಷನ ಜೊತೆ ಕೃಷ್ಣನನ್ನು ಕಂಡ. ಅದರಿಂದಾಗಿ ಹರಿವಂಶದಲ್ಲಿ ಕೃಷ್ಣನನ್ನು ಮಾತ್ರ ಕಂಡ ಅಂದರೆ ಹೊಸದಾಗಿ ಕೃಷ್ಣನನ್ನು ಮಾತ್ರ ಕಂಡದ್ದು. ಶೇಷನನ್ನು ಈಗಾಗಲೇ ನೋಡಿ ಅಭ್ಯಾಸ ಇತ್ತು ಅಂತ. ನಮಗೆ ಇದೊಂದು ಅದ್ಭುತ. ಅವತಾರ ರೂಪಗಳು ಮೂಲ ರೂಪದ ಧ್ಯಾನವನ್ನು ತಂದು ಕೊಡ್ತವೆ. ಯಾಕೆ ಅಂದರೆ ಅವತಾರ ರೂಪ ಮತ್ತು ಮೂಲ ರೂಪ ಒಂದೇ ಆಗಿರೋದ್ರಿಂದ. ಅವತಾರ ರೂಪ ಧ್ಯಾನಾರ್ಹವ, ನಿಮಗೆ ಅದು ಬಿಂಬರೂಪ ಆದರೆ ಧ್ಯಾನಾರ್ಹ. ಬಿಂಬರೂಪ ಬೇರೆ ಇರುತ್ತೆ. ಅವತಾರ ರೂಪ ಏನಿರುತ್ತೆ ಅದು ಬಿಂಬರೂಪ ಆಗಲೇಬೇಕು ಅಂತಿಲ್ಲ.
ಅವತಾರ ರೂಪದಿಂದ ಓ ದೇವ್ರು ಹೀಗಿರ್ತಾನೆ ಅಂತ ಒಂದು ಸ್ಪಷ್ಟ ಮಾಡೆಲ್ ಸಿಕ್ಬಿಡುತ್ತೆ. ಇವಾಗ ನಿಮ್ಮನ್ನು ನಾನು ಕಣ್ಮುಚ್ಚಿ ನೋಡಬಲ್ಲೆ, ಯಾಕೆಂದರೆ ಪರಿಚಿತರಾಗಿರೋದ್ರಿಂದ. ಹಾಗೆ ದೇವರನ್ನು ನೋಡೋದು ಕಷ್ಟ ಇದೆ. ಧ್ಯಾನ ಶ್ಲೋಕದಲ್ಲಿ ಹೇಳಿದ ಬಣ್ಣನೆಗಳನ್ನು ನೋಡಿ ನಾವು ಚಿಂತಿಸಬೇಕು. ಹಾಗೆ ದೇವರನ್ನು ಕೇಳಿ ಚಿಂತಿಸ್ತಾ ಇರಬೇಕಾದ್ರೆ ಏನು ಅವನು ಸಿಮಿಲಾರಿಟಿ ಬರುತ್ತೆ ಅವನ ರೂಪಕ್ಕೆ, ಆಗ ಅವನನ್ನು ಮೀಟ್ ಆಗೋದು. ಇದು ವಿಚಿತ್ರ ಪ್ರೋಸೆಸ್. ಫೋಟೋ ಹಿಡ್ಕೊಂಡು ಹುಡುಕೋದಲ್ಲ. ದೇವರನ್ನು ಹುಡುಕೋದು ಹೇಗೆ, ದೇವರನ್ನು ಗುರುತಿಸೋದು ಹೇಗೆ? ಶಾಸ್ತ್ರದಲ್ಲಿ ಹೇಳಿದಂತೆ, ಅದು ಶಾಸ್ತ್ರದಲ್ಲಿ ಹೇಳಿದ ಮಾತುಗಳನ್ನು ಇಟ್ಟುಕೊಂಡು ಮನಸ್ಸಿನ ಒಳಗಡೆ ಹುಡುಕ್ತಾ ಹೋಗೋದು. ಮಾಹಿತಿಯನ್ನು ಮಾತ್ರ ತಲೆಯಲ್ಲಿ ತುಂಬಿಕೊಂಡು ಒಳಗಡೆ ಅವನನ್ನು ನೋಡ್ತಾ ಹೋಗೋದು. ಹೀಗಾಗಿ ವಿಚಿತ್ರ ಇದು. ಅದು ಹೋಗುತ್ತೆ, ಅದು ಹೊರಟೋಗುತ್ತೆ. ನ ಪ್ರತೀಕೆ ನಹಿ ಸಹ ಅನ್ನೋದಕ್ಕೆ ಅದು ಅರ್ಥ. ಪ್ರತೀಕ ಅಂತಂದರೆ ಮಾನಸ ಪ್ರತೀಕ, ಅದು ದೇವರಲ್ಲ. ನಾವೀಗೇನು ಕಣ್ಮುಚ್ಚಿದಾಗ ದೇವರ ಒಂದು ಚಿತ್ರಣ ಬರುತ್ತೆ, ನಾವು ಮನಸ್ಸಿನಲ್ಲಿ ಕೆತ್ತಿಕೊಂಡದ್ದು, ಅದು ಕಣ್ಮರೆಯಾಗಿ ಅವನೇ ತೋರ್ತಾನೆ. ಅದಕ್ಕೆ ಬಹಳ ಸಮಯ ಇದೆ. ಹೀಗಾಗಿ ಮನಸ್ಸು ಅಂತನ್ನುವ ಚಿತ್ರಪಟದ ಮೇಲೆ ಶಾಸ್ತ್ರದ ಮಾತು ಎಂಬ ಉಳಿಯಿಂದ ದೇವರ ಮೂರ್ತಿಯನ್ನು ಕೆತ್ತಿಕೊಳ್ಳಬೇಕು. ಇಲ್ಲಿ ಹೊರಗಡೆ ಬಾಹ್ಯವಾದ ಉಳಿಯಲ್ಲಿ ಕೆತ್ತುತ್ತಾನೆ, ಒಳಗಡೆ ಶಾಸ್ತ್ರಗಳ ಮಾತು ಎಂಬ ಉಳಿಯನ್ನು ಬಳಸಿ ಇಲ್ಲಿ ಕೆತ್ತಿಕೊಳ್ಳಬೇಕು. ಇಷ್ಟು ವಿಚಿತ್ರ ಇದೆ. ಹಾಗೆ ದೇವರು ಕಂಡದ್ದು ಅಕ್ರೂರನಿಗೆ. ಆ ಕಂಡ ದೇವರು ಎಲ್ಲರ ಜೊತೆಗೆ ಕಂಡ. ನೀವು ಅದಕ್ಕೆ ಗಮನಿಸಬೇಕು. ನೀವು ತಂತ್ರಸಾರ ಸಂಗ್ರಹದಲ್ಲಿ, ವಸ್ತುತಃ ತಂತ್ರಸಾರ ಸಂಗ್ರಹ ಹೀಗೆ ಹೇಳೋದಲ್ಲ, ಆದರೂ ತಂತ್ರಸಾರ ಸಂಗ್ರಹದಲ್ಲಿರುವ ಕೆಲವೊಂದು ಪರಿಚಯವನ್ನು ನಾನು ಮಾಡ್ತೇನೆ. ಕೆಲವೊಂದಕ್ಕೆಲ್ಲ ಫೇಸ್ಬುಕ್ಕು, ಯೂಟ್ಯೂಬು ಅದನ್ನೆಲ್ಲ ಬಳಸಬಾರದು. ಅದು ಆ ಥರದ ಗ್ರಂಥ ಒಂದು ತಂತ್ರಸಾರ ಸಂಗ್ರಹವೂ ಕೂಡ. ಆದರೂ ಕೆಲವೊಂದು ಸಂಗತಿಯನ್ನು ಹೇಳುತ್ತೇನೆ. ತಂತ್ರಸಾರ ಸಂಗ್ರಹದಲ್ಲಿ ನೀವು ನೋಡಿದರೆ ದೇವರನ್ನು ಒಂಟಿಯಾಗಿ ಚಿಂತಿಸುವ ಹಾಗೇ ಇಲ್ಲ. ದೇವರನ್ನು ಜಂಟಿಯಾಗೇ ಚಿಂತಿಸಬೇಕು. ಗಾಯತ್ರಿ ಮಂತ್ರದಲ್ಲಿ ಚಿಂತನೆ ಮಾಡ್ತೇವಲ್ಲ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಅಂತ ಚಿಂತನೆ ಮಾಡ್ತೇವಲ್ಲ. ದೇವರೊಬ್ಬನೇ. ಯಾರು ಹೇಳಿದ ದೇವರೊಬ್ಬನೇ ಅಂತ? ಲಕ್ಷ್ಮೀದೇವಿಯು ಜೊತೆಗಿದ್ದಾಳೆ ಆಭರಣವಾಗಿ. ದೇವರ ಆಭರಣ, ದೇವರ ವಸ್ತ್ರ ಅದೆಲ್ಲ ಲಕ್ಷ್ಮೀದೇವಿಯೇ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಅಂತ. ಹೀಗಾಗಿ ದೇವರೊಬ್ಬನನ್ನೇ ಚಿಂತನೆ ಮಾಡಲಿಕ್ಕಿಲ್ವೇ ಇಲ್ಲ. ಮತ್ತೆ ಬೇರೆ ಯಾವ ದೇವತೆಯನ್ನು ಬೇಕಾದರೂ ನೀವು ಆಭರಣ ಚಿಂತನೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ, ಅದು ಬೇರೆ ದೇವತೆಗಳನ್ನು. ಆದರೆ ದೇವರನ್ನು ಆಭರಣದ ಜೊತೆಗೇ ಚಿಂತನೆ ಮಾಡಬೇಕು, ನಾರಾಯಣನನ್ನು ಅಂತ. ಯಾಕೆ ಅಂದರೆ ಲಕ್ಷ್ಮಿಯ ಜೊತೆಗೇ ಇದ್ದಾನೆ ಅಂತ. ಇನ್ನು ನಾರಾಯಣ ಅಷ್ಟಾಕ್ಷರ, ಅಲ್ಲಿಯೂ ಅಷ್ಟೇ ಎಲ್ಲರಿದ್ದಾರೆ. ಸ್ವಮೂರ್ತಿ ಗಣಮಧ್ಯಗಃ. ಇನ್ನು ಇಲ್ಲಿಂದ ನೋಡಿದರೆ 4ನೇ ಅಧ್ಯಾಯದಿಂದ ನೋಡಿದರೆ ವರಾಹ ರೂಪದಿಂದ ಶುರು ಆಗುತ್ತೆ, ಧನ್ವಂತರಿ ರೂಪಕ್ಕೆ ಕೊನೆಗೊಳ್ಳುತ್ತೆ. ಎಲ್ಲ ಧ್ಯಾನ ಶ್ಲೋಕಗಳಲ್ಲಿಯೂ ಕೂಡ ದೇವತೆಗಳ ಜೊತೆಗಿದ್ದಾನೆ, ಅವತಾರಗಳಿಂದ ಸುತ್ತುವರೆದಿದ್ದಾನೆ ಅಂತಲೇ ಇರೋದು.
ನೀವು ಎಷ್ಟೂ ರೂಪಗಳ ಜೊತೆಗೆ ಆ ರೂಪವನ್ನು ಚಿಂತನೆ ಮಾಡಬಹುದು. ಬೇರೆ ದೇವತೆಗಳ ಜೊತೆಗೂ ಚಿಂತನೆ ಮಾಡಲಿಕ್ಕೆ, ವೇದವ್ಯಾಸ ಮಂತ್ರವನ್ನು ಚಿಂತನೆ ಮಾಡಬೇಕಾದರೂ ಕೂಡ 2-3 ತರಹದ ಉಪಾಸನೆ ಇದೆ. ಎಲ್ಲರಲ್ಲಿ ದೇವತೆಗಳ ಜೊತೆಗಿದ್ದಾರೆ. ದೇವತೆಗಳು ಅವನಿಂದ ಜ್ಞಾನವನ್ನು ಪಡಿತಾ ಇರ್ತಾರೆ. ಅವನು ಎಲ್ಲ ವಿದ್ಯೆಗಳನ್ನು ಹೇಳ್ತಾ ಇರಬೇಕಾದ್ರೆ ಕೇಳ್ತಾ ಇರ್ತಾರೆ. ಅದರಿಂದ ಇಲ್ಲಿಯೂ ಹಾಗೆ ಅವನ ಕಣ್ಣಿಗೆ ಬಿದ್ದದ್ದು, ಅಕ್ರೂರನ ಕಣ್ಣಿಗೆ. ಈ ತರಹದ್ದು ಬೇಕಾದಷ್ಟು ವಿಷಯಗಳುಂಟು. ಆವರಣ ಪೂಜೆಯಲ್ಲಿಯೂ ಇದೆ. ಆವರಣ ಪೂಜೆಯಲ್ಲಿಯೂ ಕೂಡ ದೇವರ ಸುತ್ತ ಹೇಗೆ ಇರ್ತಾರೆ ಅಂತ. ಇಷ್ಟರೊಂದಿಗೆ ದೇವರ ಹತ್ತಿರ ಬರೋಣ. ಈ ಅಕ್ರೂರ ಉವಾಚ ಸನ್ಮಾತ್ರ ರೂಪಿಣೆ ಅಚಿಂತ್ಯ ಮಹಿಮ್ನೆ ಪರಮಾತ್ಮನೆ ವ್ಯಾಪಿನೇ ನೈಕ ರೂಪೈಕ ಸ್ವರೂಪಾಯ ನಮೋ ನಮಃ. ಎಲ್ಲ ಸೂಕ್ಷ್ಮ ರೂಪದಲ್ಲಿ ಇರುವ ಚಿಂತಿಸಲಾಗದ ಮಹಿಮೆಯ ಹಿರಿಯ ಜೀವ ನೀನು. ಎಲ್ಲ ಕಡೆ ಹರಡಿದವ, ಬಹಳ ರೂಪಗಳಂ ತೊಟ್ಟವ, ರೂಪಗಳಲ್ಲಿ ಅಭೇದವಿರದವ, ನಿನಗೆ ನಮಸ್ಕಾರ. ಸರ್ವರೂಪಾಯ ತೇ ಚಿಂತ್ಯ ಹವಿರ್ಭೂತಾಯ ತೇ ನಮಃ. ನಮೋ ವಿಜ್ಞಾನಪಾರಾಯ ಪರಾಯ ಪ್ರಕೃತೆ ಪ್ರಭೋ. ಎಲ್ಲವನ್ನು ರೂಪಿಸಿದವ, ಚಿಂತನೆಯಿಂದ ಆಚೆ ಇರುವವ, ಹವಿರ್ಭೂತಾಯ ತನ್ನ ರೂಪದೆಡೆಗೆ ತಾನೇ ಸಾಗುವವ. ಸ್ವಭೋಗ ದೇವರಿಗಿದೆ ಅಂತ ಅರ್ಥ. ವಿಜ್ಞಾನದ ಆಚೆಗಿರುವವ, ಬ್ರಹ್ಮದೇವರಿಗಿಂತ ಆಚೆ ಇರುವ ವಿಜ್ಞಾನ. ಆಮೇಲೆ ಪರಾಯ ಪ್ರಕೃತೇ, ಪ್ರಕೃತಿಯ ಆಚೆ ಇರುವವ. ಭೂತಾತ್ಮ ಚೇಂದ್ರಿಯಾತ್ಮ ಚ ಪ್ರಧಾನಾತ್ಮ ತಥಾ ಭವಾನ್ ಆತ್ಮ ಚ ಪರಮಾತ್ಮ ಚ ತ್ವಮೇಕ ಪಂಚಧಾ ಸ್ಥಿತಃ. ಪಂಚಭೂತಗಳ ಒಳಗೆ, ಇಂದ್ರಿಯಗಳೊಳಗೆ, ಪ್ರಕೃತಿಯ ಒಳಗೆ, ಆತ್ಮ ಪರಮಾತ್ಮರ ಒಳಗೆ ನೀನೊಬ್ಬನೇ ಇದ್ದಿ. 5 ರೂಪದಿಂದ ಇದ್ದಿ. ಪ್ರಸೀದ ತರವತರವಾತ್ಮನ್ ಕ್ಷರಾಕ್ಷರಮಯೇಶ್ವರ ಬ್ರಹ್ಮ ವಿಷ್ಣು ಶಿವಾಖ್ಯಾಭಿ ಕಲ್ಪನಾಭಿರುದೀರಿತಃ. ಎಲ್ಲವನ್ನ ಒಳಗೊಂಡವ, ಎಲ್ಲದರೊಳಗಡೆ ಇರುವವ, ಕ್ಷರರಿಗೂ ಅಕ್ಷರರಿಗೂ ಅಮೇಯ. ಬ್ರಹ್ಮ ವಿಷ್ಣು ಶಿವ ಈ 3 ರೂಪಗಳನ್ನು ತೊಟ್ಟು ಬ್ರಹ್ಮನಾಗಿ ಬ್ರಹ್ಮನ ಒಳಗಡೆ ಇದ್ದು, ಶಿವನಾಗಿ ಶಿವನ ಒಳಗಡೆ ಇದ್ದು, ಸ್ವಯಂ ವಿಷ್ಣು ರೂಪವನ್ನು ತೊಟ್ಟು ಜಗತ್ತಿನಿಂದ ಗುರುತಿಸಲ್ಪಡುವವ. ಅನಾಖ್ಯೇಯ ಸ್ವರೂಪಾತ್ಮನ್ ಅನಾಖ್ಯೇಯ ಪ್ರಯೋಜನ ಅನಾಖ್ಯೇಯಾಭಿಧಾನಂ ತ್ವಾಂ ನತೋಸ್ಮಿ ಪರಮೇಶ್ವರ. ಇಷ್ಟೇ ಎಂದು ಹೇಳಲಾಗದ ಸ್ವರೂಪದವ. ದೇವರಿಗೆ ಏನು ಪ್ರಯೋಜನ ಇದೆ ಹೇಳಲಾಗುವುದೇ ಇಲ್ಲ. ಅನಾಖ್ಯೇಯ ಅಭಿಧಾನಂ ತ್ವಾಂ, ನಿನ್ನ ಹೆಸರು ಇಷ್ಟು ಅಂತ ಹೇಳಲಿಕ್ಕೂ ಆಗಲ್ಲ. ಅಂತಹ ನಿನಗೆ ನಮಸ್ಕಾರ. ನಯತ್ರ ನಾಥ ವಿದ್ಯಂತೆ ನಾಮಜಾತ್ಯಾದಿ ಕಲ್ಪನಾ ತದ್ಬ್ರಹ್ಮ ಪರಮಂ ನಿತ್ಯಮವಿಕಾರಿ ಭವಾನಜಃ. ದೇವರು ನಮ್ಮ ತರಹದ ಹೆಸರಿಲ್ಲ ಅವನಿಗೆ. ದೇವರು ನಮ್ಮ ತರಹದ ಜಾತಿಯನ್ನೂ ಹೊಂದಿಲ್ಲ. ಅಂತಹ ಪರಬ್ರಹ್ಮ ನೀನು. ನ ಕಲ್ಪನಾಮೃತೇರ್ಥಸ್ಯ ಸರ್ವಸ್ಯಾಧಿಗಮೋ ಯತಃ ತತಃ ಕೃಷ್ಣಾಚ್ಯುತಾನಂತ ವಿಷ್ಣು ಸಂಗಾಭಿರೀಡ್ಯತೆ. ನಿನಗೆ ಯಾರೂ ನಾಮಕರಣ ಮಾಡಲಿಲ್ಲ. ಆದರೂ ಕೃಷ್ಣ, ಅಚ್ಯುತ, ಅನಂತ, ವಿಷ್ಣು ಮೊದಲಾದ ಹೆಸರುಗಳು ನಿನಗಿವೆ. ಸರ್ವಾರ್ಥಾಸ್ತ್ವಮಜ ವಿಕಲ್ಪನಾಭಿರೇತೈಃ ದೇವಾದ್ಯೈರ್ಭವತಿ ಹೈರನಂತ ವಿಶ್ವಂ ವಿಶ್ವಾತ್ಮ ತ್ವಮಿತಿ ವಿಕಾರಹೀನಮೇತತ್ ಸರ್ವಸ್ಮಿನ್ನ ಹಿ ಭವತೋಸ್ತಿ ಕಿಂಚಿದನ್ಯತ್. ಹೀಗೆ ಸ್ವತಂತ್ರನಾದವನು ನೀನೊಬ್ಬನೇ ಇರೋದು. ತ್ವಂ ಬ್ರಹ್ಮ ಪಶುಪತಿರರ್ಯಮಾ ವಿಧಾತಾ ಧಾತಾ ತ್ವಂ ತ್ರಿದಶಪತಿಃ ಸಮೀರಣೋಗ್ನಿಃ
ತೋ ಯೇಷೋ ಧನಪತಿರಂತಕಸ್ತ್ವಮೇಕೋ ಭಿನ್ನಾರ್ಥೈರ್ಜಗದಭಿಪಾಸಿ ಶಕ್ತಿಭೇದೈಃ. ನೀನು ಬ್ರಹ್ಮನಲ್ಲಿ, ಶಿವನಲ್ಲಿ, ಅರಿಯಮನ್, ವಿಧಾತೃ, ಧಾತೃ, ಇಂದ್ರ, ಸೂರ್ಯ, ಅಗ್ನಿ, ತೋಯೇಶಃ ವರುಣ, ಧನಪತಿ ಕುಬೇರ, ಯಮ ಎಲ್ಲರೂ ಭಿನ್ನಾರ್ಥರು. ಒಳಗಡೆ ಇರುವ ನೀನು ಒಬ್ಬನೇ ಅಂತರ್ಯಾಮಿ, ಈ ಜಗತ್ತನ್ನು ನಿಯಂತ್ರಿಸುತ್ತೀ. ವಿಶ್ವಂ ಭವಾನ್ ಸೃಜತಿ ಸೂರ್ಯಗಭಸ್ತಿರೂಪ ವಿಶ್ವೇ ಚತೆ ಗುಣಮಯೋ ಯಮತ ಪ್ರಪಂಚ ರೂಪಂ ಪರಂ ಸದಿತಿ ವಾಚಕಮಕ್ಷರಂ ಯತ್ ಜ್ಞಾನಾತ್ಮನೇ ಸರಸತೆ ಪ್ರಣತೋಸ್ಮಿ ತಸ್ಮೈ. ಸೂರ್ಯ ಕಿರಣಗಳ ಒಳಗಡೆ ಶಕ್ತಿಯನ್ನಿತ್ತು ಶಕ್ತಿ ರೂಪನಾಗಿ ಸಂಚರಿಸುತ್ತಾ ಮುಖ್ಯಪ್ರಾಣ ಭಾರತೀಯರ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡ್ತೀಯ. ಜಗದೊಡೆಯನೇ, ಗುಣಗಳಿಂದ ತುಂಬಿದವನೇ, ನಿನ್ನಿಂದ ಈ ಪ್ರಪಂಚ. ಇಂತಹ ನಿನಗೆ ನಮಸ್ಕಾರ. ಓಂ ನಮೋ ವಾಸುದೇವಾಯ ನಮಸ್ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅದರಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ಚತುರ್ಮೂರ್ತಿಯಾಗಿರುವ ದೇವರಿಗೆ ನಮಸ್ಕಾರ ಅಂತ ಹೇಳಿದ ಅನ್ನುವಲ್ಲಿಗೆ 18ನೆಯ ಅಧ್ಯಾಯ ಮುಗೀತು. ಏವಂ ಅಂತರ್ಜಲೇ ವಿಷ್ಣು ಅಭಿಷ್ಟೂಯಸಯಾದವಃ ಅರ್ಚಯಾಮಾಸ ಸರ್ವೇಚಂ ಧೂಪಪುಷ್ಪೈಃ ಮನೋಮಯೈಃ. ಈ ರೀತಿಯಾಗಿ ನೀರಿನ ಒಳಗಡೆ ಇರುವ ದೇವರನ್ನು ಚಿಂತಿಸಿ ಪೂಜಿಸಿದ. ಯಾವುದರಿಂದ? ಧೂಪಪುಷ್ಪೈಹಿ, ಧೂಪದಿಂದ, ಪುಷ್ಪದಿಂದ. ನೀರೊಳಗಡೆ ಎಲ್ಲಿಂದ ಬರಬೇಕು? ಮನೋಮಯೈಹಿ ಎಂದರು. ಅದಕ್ಕೆ ಮಾನಸಿಕವಾಗಿ ಪೂಜಿಸಿದ್ದು. ಮಾನಸಿಕವಾಗಿ ಮನಸ್ಸಿನಿಂದ ಪುಷ್ಪಗಳನ್ನು ಅರ್ಪಿಸೋದು ಅಂತ ಹೇಳಿದ್ರೆ ಗುಣಗಳು, ಅಹಿಂಸಾ, ಸತ್ಯ, ಅಸ್ತೇಯ ಮೊದಲಾದ ಗುಣಗಳು ನಿನಗೆ ಹೂವಿದ್ದ ಹಾಗೆ ಅಂತ ಚಿಂತಿಸುವುದು ಅಷ್ಟೆ. ಅದರ ಸಂಕೇತ ಹೊರಗಡೆಯ ಹೂವು. ನಮ್ಮ ಗುಣಗಳೇನಿದೆ ಅದನ್ನು ದೇವರಿಗೆ ಅರ್ಪಿಸ್ತೇನೆ ಅನ್ನೋದು. ದೇವರ ಗುಣಗಳೇನಿದೆ ಅದರಿಂದ ದೇವರನ್ನು ಪೂಜಿಸುವುದು. ಈ ಹೂವು ಅನ್ನೋದು ಗುಣದ ಸಂಕೇತ. ಅದು ಅರಳುತ್ತಲ್ಲ, ಸುಮನಸ್ಸಂತ ಕರೀತಾರೆ. ಸುಮನಸ್ಸಂದ್ರೆ ಮನಸ್ಸನ್ನು ಅರಳಿಸತ್ತೆ ಅಂತ ಒಂದು, ಮನೋರೂಪವಾಗಿದೆ ಅಂತ ಇನ್ನೊಂದು. ಹೀಗೆ ಹೂವಿನಿಂದ ಪೂಜಿಸುವುದು ಅಂದರೆ ದೇವರ ಗುಣಗಳನ್ನು ಚಿಂತಿಸುವುದು. ಇನ್ನೊಂದು ನಮ್ಮ ಗುಣಗಳು ಅಂತ ಏನಿದೆ ಆ ಗುಣಗಳನ್ನು ದೇವರಿಗೆ ಒಪ್ಪಿಸುವುದು, ಹಾಗರ್ಥ. ಪರಿತ್ಯಕ್ತಾನ್ಯ ವಿಷಯ ಮನಸ್ತತ್ರ. ಮತ್ತು ಧೂಪ ಮೊದಲಾದವುಗಳು ಮನೋಮಯವೇ. ನಮಗೆ ಇವತ್ತು ಮನೋಮಯವಾಗಿ ಪೂಜೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಒಂದು ಬಾಹ್ಯವಾದ ಪ್ರತೀಕ ಅಷ್ಟೇ, ಇನ್ನೇನಿಲ್ಲ. ಪರಿತ್ಯಕ್ತಾನ್ಯ ವಿಷಯ ಮನಸ್ತತ್ರ ನಿವೇಶ್ಯ ಸಹ. ಬೇರೆ ವಿಷಯಗಳನ್ನು ತೊರೆದು ಮನಸ್ಸಿನಿಂದ ದೇವರಲ್ಲಿಯೇ ಇದ್ದು ಸ್ವಲ್ಪ ಹೊತ್ತು ವಿರರಾಮ ಸಮಾಧಿತಃ, ಧ್ಯಾನದಿಂದ ಈಚೆ ಬಂದ. ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನೋ ಮಹಾಮತಿ ಆಜಗಾಮ ರಥಂ ಭೂಯೋ ನಿರ್ಗಮ್ಯ ಯಮುನಾಂಭತಃ. ಕೃತಕೃತ್ಯ ಅಂತ ಚಿಂತನೆ ಮಾಡಿ ಆಚೆ ಬಂದ. ರಾಮಕೃಷ್ಣರನ್ನು ನೋಡಿದ. ವಿಸ್ಮಿತಾಕ್ಷಸ್ತದಾ ಕ್ರೂರ ತಂಚ ಕೃಷ್ಣೋಭ್ಯಭಾಷತ. ಅಚ್ಚರಿಗೊಂಡು ಬಂದಿದ್ದಾನೆ. ಆಗ ಕೃಷ್ಣ ಹೇಳಿದ, ನೂನಂ ತೇ ದೃಷ್ಟಮಾಶ್ಚರ್ಯಂ ಅಕ್ರೂರ ಯಮುನಾ ಜಲೆ ವಿಸ್ಮಯೋತ್ಫುಲ್ಲ ನಯನೋ ಭವಾನ್ ಸಂಲಕ್ಷ್ಯತೆ ಯತಃ. ಏನು ಅಕ್ರೂರ, ಏನಾದರೂ ಆಶ್ಚರ್ಯ ನೋಡಿದ್ಯಾ? ಕಣ್ಣು ಅರಳಿಸಿದಿ, ಮನಸ್ಸು ತುಂಬಿ ಬಂದಿದೆ, ಏನು ಅಂತ ಕೇಳಿದನಂತೆ ಕೃಷ್ಣ. ಆಗ ಅಕ್ರೂರ ಹೇಳಿದ, ಅಂತರ್ಜಲೆ ಯದಾಶ್ಚರ್ಯಂ ದೃಷ್ಟಂ ತತ್ರ ಮಯಾಚ್ಯುತ ತದತ್ರಾಪಿ ಹಿ ಪಶ್ಯಾಮಿ ಮೂರ್ತಿಮತ್ಪುರತಃ ಸ್ಥಿತಂ. ಹೌದು ಕೃಷ್ಣ,
ಮುಖ್ಯವಾಗಿ ನಿನ್ನನ್ನು ಏನು ನೋಡಿದೆ ಅಂತರ್ಜಲದಲ್ಲಿ ಅದೇ ಆಶ್ಚರ್ಯವನ್ನು ಇಲ್ಲೂ ನೋಡ್ತಾ ಇದ್ದೇನೆ. ಜಗದೇತನ್ ಮಹಾಶ್ಚರ್ಯ ರೂಪಂ ಯಸ್ಯ ಮಹಾತ್ಮನಃ ತೇನಾಶ್ಚರ್ಯ ಪರೇಣಾಹಂ ಭವತಾ ಕೃಷ್ಣ ಸಂಗತಃ. ಯಾರು ಹಂಗ್ಲನು ಕಟ್ ಮಾಡಿ. ಜಗದೇತನ್ ಮಹಾಶ್ಚರ್ಯ ರೂಪಂ ಯಸ್ಯ ಮಹಾತ್ಮನಃ. ಇದೇ ಜಗತ್ತೇ ಆಶ್ಚರ್ಯ. ಇನ್ನು ಈ ಆಶ್ಚರ್ಯವನ್ನು ಸೃಷ್ಟಿಸಿದ ನೀನು ಇನ್ಯಾವ ಅಚ್ಚರಿಯೋ. ತತ್ಕಿಮೇತೇನ ಮಧುರಾಂ ಯಾಸ್ಯಾಮೋ ಮಧುಸೂದನ ಬಿಭೇಮಿ ಕಂಸಾಧಿಗ್ಜನ್ಮ ಪರಪಿಂಡೋಪಜೀವಿನಾಂ. ಇನ್ನು ಮಧುರೆಗೂ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಜನ್ಮಕ್ಕೆ ಒಂದು ಛೀ. ಯಾಕೆ ಗೊತ್ತಾ? ಪರಪಿಂಡೋಪಜೀವಿನಾಂ, ಕಂಸನ ಸಂಬಳದಲ್ಲಿದ್ದೇನೆ. ಎಂತಹ ಕೆಟ್ಟ ಜನ್ಮ. ಅವನ ಹತ್ರ ಹೋಗಿ ಹೇಳಬೇಕು, ನೀನು ಕೊಟ್ಟ ಕೆಲಸವನ್ನು ನಾನು ಮಾಡಿದ್ದೇನೆ, ಏನು ಸುಳಿವು ಗೊತ್ತಾಗದ ಹಾಗೆ ಕೃಷ್ಣನನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ಅನ್ಬೇಕು. ಎಂತಹ ಅವ್ಯವಸ್ಥೆ. ಛೇ, ಬೇಡ, ಹೋಗಲ್ಲ ಅಲ್ಲಿಗೆ. ಇತ್ಯುಕ್ತ್ವಾ ಚೋದಯಾಮಾತ ಸಹಯಾನ್ ವಾತರಂ ಹತಃ ಸಂಪ್ರಾಪ್ತಶ್ಚಾಪಿ ಸಾಯಾಹ್ನೇ ಸೋಕ್ರೂರೋ ಮಧುರಾಂ ಪುರೀಂ. ಆದರೆ ಕೃಷ್ಣ ಅವನ ಮನಸ್ಸನ್ನು ಪ್ರಚೋದನೆ ಮಾಡಿದ. ಅವನು ಮಧುರೆಗೆ ಬಂದ. ವಿಲೋಕ್ಯ ಮಧುರಾಂ ಕೃಷ್ಣಂ ರಾಮಂ ಚಾಹಸ ಯಾದವಃ ಪದ್ಭ್ಯಾಂ ಯಾತಂ ಮಹಾವೀರೌ ರಥೈನೈಕೋ ವಿಚಾಮ್ಯಹಂ. ನೀವಿನ್ನು ಕೆಳಗಡೆ ಇಳಿದು ಹೋಗ್ರಿ, ನಾನು ಒಬ್ಬನೇ ರಥದಲ್ಲಿ ಹೋಗ್ತೇನೆ. ಯಾಕೆಂದರೆ ರಾಜ ತನ್ನ ರಥವನ್ನು ಕೊಟ್ಟು ಕಳಿಸಿದ್ದಾನೆ. ರಾಯಭಾರಿ ಹೋಗಿ ಬರಬೇಕು. ನನಗೇನೋ ಪ್ರೀತಿ ಅಂತ ಹೇಳಿ ಅವರಿಬ್ಬರನ್ನ ಕರ್ಕೊಂಡ್ಬಂದ್ಬಿಟ್ರೆ ಅದು ಶಿಷ್ಟಾಚಾರದ ಉಲ್ಲಂಘನೆ. ಹಾಗೆ ಬರಬಾರ್ದಿತ್ತು ರಾಮಕೃಷ್ಣರು. ಆದರೆ ಕೃಷ್ಣನ ಭಕ್ತಿಯ ಮುಂದೆ ಅಕ್ರೂರನಿಗಿದೇನೋ ಅಲ್ವೇ ಅಲ್ಲ ಈ ಶಿಷ್ಟಾಚಾರದ ಉಲ್ಲಂಘನೆ. ಅದರಿಂದಾಗಿ ಅವನು ಕರ್ಕೊಂಡು ಬಂದ. ಕಂಸ ಏನು ಹೇಳಿರಲಿಲ್ಲ, ರದ್ದಲ್ಲಿ ಕರ್ಕೊಂಡು ಬಾ ಅವ್ರನ್ನ ಅಂತ. ನೀನು ಹೇಳಿ ಬಾ, ಅವ್ರು ಬರ್ತಾರೆ. ಏಕೆಂದರೆ ನಂದಗೋಪ ಅವನ ಜೊತೆಗಿನವರೆಲ್ಲ ಇದನ್ನು ತೊಗೊಂಡು ಬಂದಿದ್ರು. ಅವರು ಕಪ್ಪ ತಗೊಂಡು ಬಂದರು. ಅವರಿಗಾಗಲೇ ಬಂದು ಒಂದು ಕಡೆ ಇದ್ದು ಬಿಟ್ಟಿದ್ದಾರೆ. ಇವರು ಅಲ್ಲಿಗೆ ಹೋಗಿ ಸೇರ್ಕೋತಾರೆ. ಗಂತವ್ಯಂ ವಸುದೇವಸ್ಯ ನೋ ಭವದ್ಭ್ಯಾಂ ತಥಾ ಗೃಹಂ ಯುವಯೋರ್ಹಿ ಕೃತೆ ವೃದ್ಧ ಕಂಸೇನ ಕಂಸೇನ ನಿರಸ್ಯತೆ. ಗೊತ್ತಿದೆ, ಆದರೂ ಒಂದು ಪಾಯಿಂಟು ನಿಮ್ಮ ಮುಂದೆ ಇಡಬೇಕು. ಯಾವುದೇ ಕಾರಣಕ್ಕೂ ಕಾಲೆಳೆಯುತ್ತೆ ಅಂತ ಹೇಳಿ ವಸುದೇವನ ಮನೆಗೆ ಹೋಗ್ಬಿಡ್ಬಿಡಿ. ಆ ಥರ ಏನಾದರೂ ಹೋದರೆ ಕಂಸ ಇನ್ನಷ್ಟು ವಸುದೇವನಿಗೆ ಹಿಂಸೆ ಮಾಡ್ತಾನೆ. ಹೋಗ್ಬಿಡಿ ಹಾಗೆ. ಇತ್ಯುಕ್ತ್ವಾ ಪ್ರವಿವೇಶಾಥ ಸೋಕ್ರೂರೋ ಮಧುರಾಂ ಪುರೀಂ ಪ್ರವಿಷ್ಟೌ ರಾಮಕೃಷ್ಣೌ ಚ ರಾಜಮಾರ್ಗಮುಪಾಗತೌ ಸ್ತ್ರೀಭಿನ್ನರೈಶ್ಚ ಸಾನಂದಂ ಲೋಚನೈರಭಿವೀಕ್ಷಿತೌ ಜಗ್ಮತುರ್ಲೀಲಯಾ ವೀರೌ ಮತ್ತೌ ಬಾಲಗಜಾವಿವಾ. ಆಮೇಲೆ ರಾಜಮಾರ್ಗಕ್ಕೆ ಬಂದರು. ಹೆಣ್ಣು ಮಕ್ಕಳು ಪುರುಷರು ಕಣ್ತೆರೆದು ಕಣ್ಣರಳಿಸಿ ನೋಡಿದರು. ಆ ತರಹದ ಅದ್ಭುತವಾದ ರೂಪ. ಭ್ರಮಮಾಣೌ ತತೋ ದೃಷ್ಟ್ವಾ ರಜಕಂ ರಂಗಕಾರಕಂ ಅಯಾಚೇತಾಂ ಸುರೂಪಾಣಿ ವಾಸಾಂಸಿ ರುಚಿರಾಣಿ ತೌ. ಅವನು ತಿರುಗ್ತಾ ಇರಬೇಕಾದ್ರೆ ರಂಗಾರಿ ಒಬ್ಬನನ್ನು ನೋಡಿದ್ರು. ರಂಗಾರಿ ಅಂದರೆ ಬಟ್ಟೆಗೆ ಬಣ್ಣ ಹಾಕೋನು. ಮೊದಲಿದ್ದ ರಂಗಕ್ಕೆ ಅರಿ. ರಂಗ ಅಂದರೆ ಬಣ್ಣ. ಮೊದಲಿದ್ದ ಬಣ್ಣಕ್ಕೆ ಅರಿ ಶತ್ರು.
ನಂತರದ ಬಣ್ಣವನ್ನು ತರ್ತಾನೆ. ಹಾಗೆ ಕನ್ನಡದಲ್ಲಿ ಬಹಳ ಹಿಂದೆ ರಂಗಾರಿ ಅಂತ ಬಳಸ್ತಾ ಇದ್ರು. ಈಗ ಅದು ಮರ್ತೋಗಿದೆ ಎಲ್ಲರಿಗೂ ಆ ಶಬ್ದ. ರಂಗಕಾರ ಅಂತಷ್ಟೆ, ರಂಗಕಾರಕ. ಬಟ್ಟೆ ಒಗಿತಾನೆ, ಬೇರೆ ಬಣ್ಣನೂ ಹಾಕ್ತಾನೆ. ಬೇರೆ ಬಣ್ಣ ಹಾಕುವ ಪ್ರೊಸೆಸ್ ಎಲ್ಲ ಮೊನ್ನೆ ತನಕ ಇತ್ತು. ಅವಾಗೆಲ್ಲ ಇದರಿಂದ ರಸ ತೆಗೆದು ಬೇರೆ ಬೇರೆ ಮರಗಳಿಂದ ರಸ ತೆಗೆದು, ಮೊದಲೆಲ್ಲ ರವಿವರ್ಮ ಯಾಕೆ ಗೊತ್ತಾ ಅಷ್ಟು ಪ್ರಸಿದ್ಧ? ಅವನ ಕಾಲದಲ್ಲಿ ಈ ತರಹ ಅಕ್ರಾಲಿಕ್ ಪೇಂಟ್ಸ್ ಎಲ್ಲ ಬರ್ತಾ ಇರಲಿಲ್ಲ. ಅದನ್ನ ಮರದಿಂದ ತಾನೇ ಬೇರೆ ಬೇರೆ ಕಾಂಬಿನೇಷನ್ ಮಾಡಿ ಬಣ್ಣ ತೆಗೆದು ಮಾಡಿದ್ದು. ಬಣ್ಣದ ಕಾಂಬಿನೇಷನ್ನಲ್ಲಿ ದೊಡ್ಡ ಹೆಸರು. ಆದರೆ ಅವನ ಸೀತೆ, ರುಕ್ಮಿಣಿ, ದ್ರೌಪದಿ, ದಮಯಂತಿ ಎಲ್ಲ ಸ್ತ್ರೀ ಪಾತ್ರನೂ ಒಂದೇ. ಯಾಕೆ ಅಂದರೆ ಅವನ ಅಕ್ಕನ ಮಗಳು ರೂಪದರ್ಶಿ. ಅದಕ್ಕೆ ನೀವು ನೋಡಿ, ಲಕ್ಷ್ಮಿಗೂ ಸರಸ್ವತಿಗೂ ಏನು ಡಿಫ್ರೆನ್ಸ್ ಇಲ್ಲ. ನೀವು ಗುರುತಿಸ್ಬೇಕು ಹೇಗೆ ಅಂತಂದರೆ, ಅವಳು ವೀಣೆ ಹಿಡ್ಕೊಂಡಿರ್ತಾಳೆ, ಇವಳು ಪದ್ಮ ಹಿಡ್ಕೊಂಡಿರ್ತಾಳೆ ಅಂತ. ಅವನು ಮನುಷ್ಯರ ತರಹ ಮಾಡಿದ. ಮನುಷ್ಯರಿಗಿಂತ ಒಂದು ಸ್ವಲ್ಪ ಭಿನ್ನವಾಗಿ ಮಾಡಬೇಕಿತ್ತು. ಇರಲಿ, ಅದು ಬೇರೆ. ರಂಗಕಾರಕ ಮೊದಲು ಎಷ್ಟು ಕಷ್ಟ ಇತ್ತು ಅದು ಅಂತ. ಅದೊಂದು ದೊಡ್ಡ ಸ್ಪೆಷಲ್ ಬಣ್ಣ ಹಾಕೋದು. ಈ ದೊಡ್ಡ ದೊಡ್ಡ ರಾಜರಿಗೆ ಇಂಥವ್ರಂದ್ರೆ ಭಾರಿ. ಇವ್ರದೆಲ್ಲ ಕಿಚನ್ ಕ್ಯಾಬಿನೆಟ್ ಒಂದಿತ್ತು. ಹೊರಗಡೆ ಎಲ್ಲ ಸುಮ್ಮನೆ ಡಮ್ಮಿ. ಒಳಗಡೆ ಇವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ. ಕಂಸನ ಧಾತ್ರಿ ಪೂತನೆಯಿಂದ ಹಿಡ್ಕೊಂಡು ಕೃಷ್ಣ ಕೊಂದ ಎಲ್ಲರೂ ಕೂಡ ಫಸ್ಟ್ ಕಿಚನ್ ಕ್ಯಾಬಿನೆಟ್ಟನ್ನೇ ಧ್ವಂಸ ಮಾಡಿದ್ದು ಕೃಷ್ಣ. ಆಮೇಲೆ ಕಂಸನ ಮುಂದೆ ನಿಂತಿದ್ದು. ಅದರಲ್ಲಿ ಇವನೊಬ್ಬ ಉಳ್ಕೊಂಡಿದ್ದ. ಇವನ್ನೆಲ್ಲೋ ಹೊರಗಡೆ ಬರ್ತಾ ಇರಲಿಲ್ವಲ್ಲ. ಅದಕ್ಕೆ ಇವನು ದೊಡ್ಡ ಪ್ರಾಸಾದ ಅಂತ ಹೇಳ್ತಾರೆ ಇಲ್ಲಿ. ಆನೆ ಮೇಲೆ ಕೂತಿದ್ದ ಅಂತ, ಬಹಳ ಎತ್ತರ ಕೂತಿದ್ದ. ಕೇಳಿದ, ಬಟ್ಟೆ ಕೊಡು ಅಂತ. ಬಟ್ಟೆ ಕೊಡು ಅಂತ ಕೇಳಿದ್ರೆ ಏನು ಹೇಳಬೇಕು? ಇಲ್ಲ, ಇದು ರಾಜರಿಗೆ ಸೀಮಿತವಾದದ್ದು ಅಂತ ಅನ್ಬೇಕು. ಬಹುನೇ ಆಕ್ಷೇಪ ವಾಕ್ಯಾನಿ, ಬಹಳ ಚೆನ್ನಾಗಿ ಬೈದಂತೆ. ಅದಕ್ಕೆ ಅವನಿಗೆ ಹೊಡೆದು ಸಾಯಿಸಿದ. ಪಾತಯ ಮಾತ ರೋಚೇಣ ರಜಕಸ್ಯ ಶಿರೋಭುವಿ. ಆಮೇಲೆ ಅದರಲ್ಲಿ ಇರುವಂತಹ ಪೀತ ನೀಲಾಂಬರವು, ಅದರಲ್ಲಿ ಇರುವ ಹಳದಿ ಬಟ್ಟೆಯನ್ನು ಕೃಷ್ಣ ಉಟ್ಕೊಂಡ, ನೀಲಿ ಬಟ್ಟೆಯನ್ನು ರಾಮ ತೊಟ್ಟುಕೊಂಡ. ಆಮೇಲೆ ಎಲ್ಲರಿಗೂ ಕೊಟ್ಟು ಕಡೆಗೆ ಹಾಸ್ಕೊಂಡು, ಜಾಸ್ತಿಯಾಗಿ ಹಾಸ್ಕೊಂಡು ಹೋಗ್ತಾ ಇದ್ದನಂತೆ. ಅದ್ರ ಮೇಲೆ ನಡ್ಕೊಂಡು ಹೋಗೋದು, ರೆಡ್ ಕಾರ್ಪೆಟ್ ಥರ, ಆ ತರಹ. ಈ ತರಹ ಆಗಿ ಹೋಯಿತು. ಅಂದರೆ ಒಬ್ಬ ಅವನ ಕೆಲಸ ಏನು? ಅಗಸ, ಬಟ್ಟೆ ಕ್ಲೀನ್ ಮಾಡಿಕೊಡೋನು, ಲಾಂಡ್ರಿ ಅವನು ಅಂತ ಇವತ್ತಿನ ಪರಿಭಾಷೆಯಲ್ಲಿ ಇಟ್ಕೊಳ್ಳೋಣ. ಅವನು ಆನೆ ಮೇಲೆ ಬರೋದು ಅಂದರೆ ಒಂದು ಸ್ವಲ್ಪ ಅಸಹಜವಾಗಿ ಇಲ್ವಾ? ಅಂದರೆ ಈ ತರಹದವರೆಲ್ಲ ಸಣ್ಣ ಸಣ್ಣವರು, ಅವರ ಯೋಗ್ಯತೆ ಅಷ್ಟು ಅಲ್ವೇ ಅಲ್ಲ. ಆದರೆ ಬಹಳ ಹಣ ಗಳಿಸ್ಬಿಟ್ಟಿರ್ತಾರೆ. ಅಂದರೆ ರಾಜರಿಗೆ ವಾಮ ಮಾರ್ಗದಿಂದ ಹತ್ತಿರ ಆಗಿರ್ತಾರೆ, ಶ್ರೀಮಂತರಿಗೆ ವಾಮ ಮಾರ್ಗದಿಂದ ಹತ್ತಿರ ಆಗಿರ್ತಾರೆ ಅಂತ. ಓದಿ ಬರೆದು ಎತ್ತರಕ್ಕೆ ಏರಿ ಆಗೋದು ಬೇರೆ. ಹೀಗೆ ರಾಜರಿಗೆ ಶ್ರೀಮಂತರಿಗೆ ಚೇಲ ಆಗಿ ಎತ್ತರಕ್ಕೆ ಇರೋದು ಬೇರೆ. ಎತ್ತರಕ್ಕೆ ಇರೋದು ಸಂಪತ್ತು ವಿಪರೀತ ಇರುತ್ತೆ. ಇಂತಹ ಕೆಲಸ ಮಾಡ್ತಾ ಇರ್ತಾರೆ, ಕೆಟ್ಟ ಕೆಲಸಗಳು. ಕೆಲಸ ಚಿಕ್ಕದು, ನೆಪಕ್ಕೆ ಹೊರಗಡೆ ನೋಡುವವರಿಗೆ ಇವರು ಅಗಸ, ಅವನು ಕಂಸನ ದೌರ್ಬಲ್ಯಗಳನ್ನೆಲ್ಲ ತಿಳಿದುಕೊಂಡು ಕಂಸನ ಇದಕ್ಕೆ ಅವನು ಆನೆ ಮೇಲೆ ಬರೋದು ಬಟ್ಟೆ ತಗೊಂಡು. ಇವೆಲ್ಲ ಬಹಳ ವಿಚಿತ್ರ. ಅದರಿಂದಾಗಿ ಹತ್ವಾದಾಯ ಚ ವಸ್ತ್ರಾಣಿ
ಪೀತನೀಲಾಂಬರೌ ತತಃ ಕೃಷ್ಣರಾಮೌ ಮುದಾಯುಕ್ತೌ ಮಾಲಾಕಾರ ಗೃಹಂಗತವು. ಈ ರೀತಿಯಾಗಿ ಮಾಲಾಕಾರನ ಮನೆಗೆ ಹೋದರು. ಮಾಲಾಕಾರನಿಗೆ ಭಾರೀ ಖುಷಿಯಾಯಿತಂತೆ. ಇದು ಯಾರಿದು ಅಂತ ಯೋಚನೆ ಮಾಡಿ ಸತರ್ಕಯಾಮ ಸತದಾ ಭುವಂ ದೇವಾ ಉಪಾಗತವು. ಇವರಿಬ್ಬರ ಸೌಂದರ್ಯವನ್ನು, ಅಲೌಕಿಕವಾದ ನಡೆಯನ್ನು ನೋಡಿ ಓ ಭೂಮಿಗೆ ಬಂದ ದೇವತೆಗಳು ಅಂತ ಚಿಂತಿಸಿ ಅವರಿಗೆ ಹೂಗಳನ್ನು ತಾನೇ ಕೊಟ್ಟ, ನಮಸ್ಕಾರ ಮಾಡಿದ. ಧನ್ಯೋಹಂ ಅಹಮರ್ಚಯಿಷ್ಯಾಮೀತ್ಯಾಹತೌ ಮಾಲ್ಯ ಜೀವನಃ. ಬೇಕಾಷ್ಟು ಹೂಗಳನ್ನು ಕೊಟ್ಟ, ಮತ್ತೆ ಮತ್ತೆ ನಮಸ್ಕಾರ ಮಾಡಿದ. ಪುನಃ ಪುನಃ ಪ್ರಣಮ್ಯೋಭೌ ದದೌ ಪುಷ್ಪಾಣಿ ಚಾರೂಣಿ. ಕೃಷ್ಣನು ಕೂಡ ಮಾಲಾಕಾರನಿಗೆ ವರವನ್ನು ಕೊಟ್ಟು ಶ್ರೀಸ್ತ್ವಾಂ ಮತ್ಸಂಶ್ರಯಾ ಭದ್ರ ನ ಕದಾಚಿತ್ ತ್ಯಜಿಷ್ಯತಿ. ನನ್ನಂತೆಯೇ ಇರು, ನನ್ನಂತೆಯೇ ಶರೀರದ ಕಾಂತಿ ನಿನಗಿರಲಿ, ಬಲಹಾನಿಯಾಗದೇ ಇರಲಿ, ಧನಹಾನಿಯಾಗದೇ ಇರಲಿ, ನಿನ್ನ ಸಂತತಿ ಕಲಿಯುಗದ ಆರಂಭದ ತನಕ ಮುಂದುವರಿಯಲಿ ಅಂತ ಹೀಗೆಲ್ಲ ಆಶೀರ್ವಾದಗಳನ್ನು ಮಾಡಿ ಭುಕ್ತ್ವಾ ಚ ವಿಪುಲಾನ್ ಭೋಗಾನ್ ತ್ವಮಂತೆ ಮತ್ಪ್ರಸಾದತಃ. ನೀನು ನನ್ನ ಅನುಗ್ರಹದಿಂದ ದಿವ್ಯ ಲೋಕಕ್ಕೆ ಹೋಗು, ಧರ್ಮದಲ್ಲಿ ಮನಸ್ಸಿರಲಿ, ನಿನ್ನ ಸಂತತಿಯಲ್ಲಿ ಇರುವವರಿಗೆ ದೀರ್ಘಾಯುಷ್ಯ ಇರಲಿ, ನೋಪಸರ್ಗಾಧಿಕಂ ದೋಚಂ. ಯಾವ ಒಂದು ಪ್ರಾಕೃತಿಕ ವಿಕೋಪ ನಿಮ್ಮನ್ನು ಕಾಡದಿರಲಿ ಅಂತ ಹೇಳಿ ನಿರ್ಜಗಾಮ ಮುನಿಶ್ರೇಷ್ಠ ಮಾಲಾಕಾರೇಣ ಪೂಜಿತಃ ಅಲ್ಲಿಂದ ಹೊರಟ ಅನ್ನುವಲ್ಲಿಗೆ 19ನೆಯ ಅಧ್ಯಾಯ ಮುಗಿದಿದೆ. ಇಷ್ಟನ್ನು ಚಿಂತಿಸಿ ಇನ್ನೊಂದು 10 ನಿಮಿಷ ವಿಷ್ಣು ತತ್ವ ನಿರ್ಣಯವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.